ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ವಿವಿಧೆಡೆ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಿದರು. ನಿಪ್ಪಾಣಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸೋನಲ್ ರಾಜೇಶ್ ಕೊಠಾಡಿಯ ಅವರ ನೇತೃತ್ವದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀ ಸಂತೋಷ್ ಸಾವರ್ಕರ್ ಹಾಗೂ ಪಾಲಿಕೆಯ ಸಭಾಪತಿಗಳಾದ ಡಾಕ್ಟರ್ ಜಸರಾಜ್ ಗಿರಿ ಮತ್ತು ಪೌರಾಯುಕ್ತರಾದ ಶ್ರೀ ಗಣಪತಿ ಪಾಟೀಲರು ಇವರ ಉಪಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗೆ ಪೂಜೆಯನ್ನು ಮಾಡಿ ಧ್ವಜಾರೋಹಣವನ್ನು ಅಧ್ಯಕ್ಷರು ನೆರವೇರಿಸಿದರು. ಅದೇ ರೀತಿ ನಿಪ್ಪಾಣಿ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ತಾಲೂಕಾ ಮಂಡಳಿ ವತಿಯಿಂದ ಆಯೋಜಿಸಿದ್ದ ನಿಪ್ಪಾಣಿ ತಾಲೂಕಾ ತಹಸೀಲ್ದಾರ್ ಶ್ರೀ ಮುಜಫರ್ ಬಳಗಾರ್ ಅವರು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಹಾಗೂ ನಂತರ ವಿವಿಧ ರೀತಿಯ ರಾಷ್ಟ್ರಗೀತೆ, ನಾಡಗೀತೆ ಸೇರಿದಂತೆ ಕಲಾ, ನೃತ್ಯ, ಡ್ಯಾನ್ಸ್, ಉತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿದ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಹಾಗೂ ಅವರನ್ನು ಗೌರವಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ವಿಲಾಸ್ ಗಾಡಿವಡ್ರ್, ದಾದಾಜಿ ರಾಜೇ ಸರ್ಕಾರ್, ದಿಲೀಪ್ ಪಟಾಡೆ, ಕಾವೇರಿ ಮಿರ್ಜೆ, ಅರುಣಾ ಮಧುಕುಡೆ, ನೀತಾ ಬಾಗಡೆ, ಬಾಳಾಸಾಹೇಬ್ ದೇಸಾಯಿ ಸರ್ಕಾರ್, ನಿಪ್ಪಾಣಿ ಪಾಲಿಕೆಯ ಸರ್ವ ಸಿಬ್ಬಂದಿ ವರ್ಗದವರು, ತಾಲೂಕಾ ಆಡಳಿತ ಮಂಡಳಿ, ಇನ್ನಿತರ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು, ಸಿಬ್ಬಂದಿಗಳು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಪಾಲಕರು ಸೇರಿದಂತೆ ಸ್ಥಳೀಯ ಜನರು ಹೆಚ್ಚಿನ संख्येಯಲ್ಲಿ उपस्थिती इद्ದರು. आहुती देऊन त्यांचं बलिदान देऊन आपण त्यांच्या बलिदानावर आज स्वातंत्र्योत्सव अतिशय अभिमानाने, तात्मानाने आणि उत्साहाने इथे साजरा करतो. सर्वप्रथम इथे जमलेल्या सगळ्यांना स्वागतम, सुस्वागतम. आज मागे डॉक्टर बाबासाहेब आंबेडकर यांना चरण स्पर्श करून तिथं आपल्या भागाच्या लाडक्या आमदार सौ शशिकला जोल्ले काही कारणामुळे थोडासा लेट झाल्यामुळे उपस्थित नाही होऊ शकल्या, पण त्यांनी आपल्याला त्याच्यासाठी प्रजासत्ताक दिनासाठी शुभाशय सांगितलेला आहे. आणि राष्ट्रासाठी दोनच गोष्टी सांगाव्या वाटतात की ए मेरे वतन के लोगो हे जे आपण म्हणतो त्याला खरोखर जगात पाणी येतं की त्यांनी आपल्यासाठी खरोखर खूप मोठं बलिदान केलेलं आहे, आहुती दिलेली आहे. आणि आज आपल्या देशाचे पंतप्रधान मोदीजी यांच्यामुळे भारत चंद्रावर पोहोचलेला आहे, कुठल्या कुठे पोहोचलेला आहे आणि भरपूर विकास, प्रगती भरपूर त्यांनी करत आहेत. आणि त्यांच्या पावलावर पाऊल टाकून आपण सगळ्यांनी एकजुटीनं, एक साथीनं पुढे जायचंय एवढं सांगून स्वच्छता हे महत्वाचं गांधीजींचं ब्रीदवाक्य आपण सांभाळून आपण प्रत्येकाचं, नागरिकांचं ते कर्तव्य आहे हे डोक्यात घेऊन आपण आपल्या देशाला पुढे घेऊन जायचं. सर्वप्रथम देश, सर्वप्रथम राष्ट्र हा विचार करून आपण सगळ्यांनी पुढे जायचं एवढं सांगून मी इथे थांबतो. जय हे भारत भाग्य विधाता, जय हे, जय हे, जय हे, जय 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 हे. बोलो भारत माता की जय, बोलो भारत माता की ಸಂಬಂಧಪಟ್ಟಂತ ಮಾರ್ಗದರ್ಶಕ ಶಿಕ್ಷಕರು ಬಂದು ತಮ್ಮ ಶಾಲೆಯ ಸಂಖ್ಯೆಗಳಿಗನುಗುಣವಾಗಿ ಸ್ವೀಟ್ ಪೊಟ್ಟಣಗಳನ್ನ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊತಾ ಇದ್ದೀನಿ. ವೇದಿಕೆಯ ಹಿಂಭಾಗದಲ್ಲಿ ಬಂದು ಸಂಬಂಧಪಟ್ಟಂತ ಶಾಲೆಯ ಮಾರ್ಗದರ್ಶಿ ಶಿಕ್ಷಕರು ತಮ್ಮ ಮಕ್ಕಳ ಸಿಹಿ ಪೊಟ್ಟಣಗಳನ್ನ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊತಾ ಇದ್ದೀನಿ. ದೇಶ ಸೇವೆ ಮಾಡೋದಿಕ್ಕೆ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ನೆರೆದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಕ್ ಬಯಸೋದು ಅಂತಂದ್ರೆ, ನಾವು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ನಾವು ರಾಜಕೀಯವಾಗಿರ್ಬೋದು, ಅಧಿಕಾರಿ ವರ್ಗದವ್ರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಕೃಷಿಕರು ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ
ರೀತಿಯಲ್ಲಿ ದೇಶ ಸೇವೆ ಅಂತ ಹೇಳಿ ಪ್ರಾಮಾಣಿಕವಾಗಿ ಮಾಡಿದಾಗ ಆ ಒಂದು ಸೇವೆ ದೇಶದ ಒಂದು ಏಳಿಗೆಗೆ ಪಾತ್ರರಾಗ್ತದೆ ಅಂತ ಹೇಳ್ತಾ, ಇವತ್ತು ನಾನು ಒಂದು ಹೆಸರನ್ನ ಮರ್ತೆ, ನಮ್ಮ ಕಮಿಷನರು ಕೂಡ, ನಮ್ಮ CMC ಕಮಿಷನರ್ ಗಣಪತಿ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ನಿಮ್ ಜೊತೆಗಿದ್ದೇವೆ. ಈ ನಿಪ್ಪಾಣಿಯ ಇತಿಹಾಸದಲ್ಲಿ ಹಾಗೆ 190ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದೇಶ ಸೇವೆಗೆ ಹೋದ್ರು, ಹಾಗೆ ನೀವು ಯಾವುದೇ ಕ್ಷೇತ್ರ ಇದ್ರೂ ಕೂಡ, ಡಾಕ್ಟರ್ ಇರ್ಲಿ, ವಕೀಲರಿರ್ಲಿ, ಯಾವುದೇ ಕ್ಷೇತ್ರ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಸೇವೆ ಮಾಡಿದಾಗ ಅದು ಒಂದು ರೀತಿಯಲ್ಲಿ ದೇಶ ಸೇವೆ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನ ಕೋರ್ತಾ, ನಿಮ್ಮ ಭಾವಿ ಭವಿಷ್ಯ ತುಂಬಾ ಉಜ್ವಲವಾಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.